ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಹಳೆಯ ಜೀನ್ಸ್ ಪ್ಯಾಂಟಿಂದ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ಹಳೇದಾಯಿತು, ಯೂಸ್ ಮಾಡಲಿಕ್ಕೆ ಬರಲ್ಲ ಅಂತ ಎಸೆಯೋ ಬದಲು ಈ ರೀತಿಯಾಗಿ ಒಳ್ಳೆ ಐಟಮ್ಗಳನ್ನು ಮಾಡಿಕೊಂಡ್ರೆ ಮನೆಗೂ ಕೂಡ ಯೂಸಿಗೆ ಬರುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನಾವು ಇವತ್ತು ಹಳೆಯ ಜೀನ್ಸ್ ಪ್ಯಾಂಟಿಂದ 4 ಬಗೆಯ ಐಟಮ್ಗಳನ್ನು ಮಾಡ್ತಾಯಿದ್ದೀನಿ. ಅದು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನೀವು ಕೊನೆವರೆಗೂ ಕೂಡ ನೋಡ್ಕೊಂಬನ್ನಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ, ಅಂದರೆ ಜೀನ್ಸ್ ಹಾಕ್ಕೊಳ್ಳೋ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ನಾನಿವತ್ತು ಹಳೆ ಜೀನ್ಸ್ ಪ್ಯಾಂಟಿಂದ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನಿವತ್ತು ಮೊಬೈಲ್ ಹೋಲ್ಡರನ್ನು ಮಾಡ್ತಾ ಇದ್ದೀನಿ. ನಾವು ಮೊಬೈಲನ್ನು ಚಾರ್ಜಿಗೆ ಹಾಕ್ತೀವಿ, ಬಟ್ ಅದನ್ನು ಮೊಬೈಲನ್ನು ಇಡಲಿಕ್ಕೆ ನಮ್ಮ ಹತ್ರ ಜಾಗ ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ, ನಾವು ಈ ರೀತಿಯಾಗಿ ಮಾಡೋದ್ರಿಂದ ಆರಾಮಾಗಿ ಮೊಬೈಲನ್ನು ಆರಾಮಾಗಿ ಮಾಡ್ಬೋದು. ಮತ್ತು ನಾವು ಕೆಲವೊಂದು ಸರಿ ಚಾರ್ಜರ್ ಮೇಲ್ಗಡೆ ಮೊಬೈಲನ್ನು ಇಡಲಿಕ್ಕೆ ಹೋಗ್ತೀವಿ. ಅಂಥ ಸಮಯದಲ್ಲಿ ಮೊಬೈಲು ಕೆಲವೊಂದು ಸರಿ ಆ ಟೈಮಲ್ಲಿ ಫೋನ್ ಬಂದರೆ, ವೈಬ್ರೇಷನ್ ಆದರೆ ಮೊಬೈಲು ಜಾರಿ ಕೆಳಗಡೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಮೊಬೈಲನ್ನು ನಾವು ರಕ್ಷಿಸ್ಕೊಬೋದು. ಅದಕ್ಕೋಸ್ಕರ ನಾನಿವತ್ತು ಒಂದು ಸೂಪರಾದ ಐಡಿಯಾವನ್ನು ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಇದು ಜೀನ್ಸ್ ಪ್ಯಾಂಟ್ ಆಗಿರೋದಕ್ಕೆ ಪೂರ್ತಿ ಸ್ಟ್ರೈಟ್ ಆಗೇನು ಇರೋದಿಲ್ಲ, ಬಟ್ಟೆ ನಾವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ತೆಕ್ಕೋಬೇಕು. ಸ್ವಲ್ಪ ಇಲ್ಲಿ ಮಧ್ಯ ಪಾರ್ಟಲ್ಲೇ ಮಾಡೋಣ. 5 ಇಂಚುಗಳನ್ನು ಹೀಗೆ ತಗೋತಾ ಇದ್ದೀನಿ. ಇದಲ್ಲ, 5 ಇಂಚು ತಗೋತಾ ಇದ್ದೀನಿ. ನಮಗೆ 1 ಪೀಸು ಸಾಕಾಗತ್ತೆ, 2 ಪೀಸಿನ ಬೇಡ. ಹಾಗೆ ಇದನ್ನು ಉದ್ದ ಬಂದು 12 ಇಂಚುಗಳನ್ನು ನಾವು ತಗೋಬೇಕು. ಈ ಕಡೆನೂ ಕೂಡ 12 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಅಂದರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತಲೂ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಹೀಗೆ ಇಲ್ಲಿಂದ ಹೀಗೆ ಸ್ಟ್ರೈಟು, ಇಲ್ಲಿಂದ ಹೀಗೆ ಸ್ಟ್ರೈಟು, ಹೀಗೆ ಒಂದು ರೆಕ್ಟ್ಯಾಂಗಲ್ ಶೇಪಿನ ಪೀಸನ್ನು ಕಟ್ ಮಾಡ್ಕೊಬೇಕು. ನಾನು ಮಾರ್ಕ್ ಹಾಕಿರೋದು ಕಾಣಿಸ್ತಾ ಇದೆಯಾ? ಇಲ್ಲೊಂದು ಮಾರ್ಕ್ ಇದೆ, ಹಾಗೆ ಇಲ್ಲೊಂದು ಮಾರ್ಕ್ ಇದೆ. ಇದೇ ರೀತಿಯಾಗಿ ಕಟ್ ಮಾಡ್ಕೊಬೇಕು. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಹೊಲಿದು ಮುಗಿಸ್ಕೊಬೋದು. ಈಗ ಏನು ಮಾಡಬೇಕಪ್ಪ ಅಂದರೆ, ನಾವು ಇಲ್ಲಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಈ ಕಡೆಯೂ ಕೂಡ ಒಂದು ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಇಲ್ಲ ಅಂತಂದರೆ ಹೀಗೆ 2 ಫೋಲ್ಡ್ ಮಾಡಿಕೊಂಡ್ರು ಕೂಡ ಅಡ್ಡಿಲ್ಲ. ನಾನಿಲ್ಲಿ ಜಸ್ಟು ಒಂದು ಫೋಲ್ಡನ್ನು ಮಾಡ್ತಿದ್ದೀನಿ. ಜೀನ್ಸ್ ಪ್ಯಾಂಟ್ ಆಗಿದ್ದರಿಂದ ದಾರಗಳು ಯಾವುದು ಕೂಡ ಬಿಡೋದಿಲ್ಲ. ಈ ಕಡೆ ಒಂದು ಫೋಲ್ಡು, ಈ ಕಡೆ ಒಂದು ಫೋಲ್ಡು ಮಾಡಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನಮಗೆ ಈಗ ಬರೀ ಇಷ್ಟೇ ಆದರೆ ಆಗೋದಿಲ್ಲ, ಒಂದು ಸಣ್ಣ ಪೀಸ್ ಬೇಕಾಗತ್ತೆ. ಒಂದು ಜಾಸ್ತಿ ಏನು ಬೇಡ, ಒಂದು ಮೊಬೈಲ್ ಹೋಲ್ಡರ್ ಎಷ್ಟು ದೊಡ್ಡ ಇದೆಯಲ್ಲ ಅಷ್ಟು ಹಿಡಿಯೋ ಅಷ್ಟು ಬೇಕಾಗತ್ತೆ. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಫೋಲ್ಡ್ ಮಾಡಿ ಇದನ್ನು ಲಾಡಿ ಥರದಲ್ಲಿ ಹೊಲ್ಕೊಬೇಕು. ಹೀಗೆ ಇದನ್ನು ಕೂಡ ಹೊಲ್ಕೊಂಡು ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ 2 ಕಡೆಯೂ ಕೂಡ ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಹಿಂದೆ ಮುಂದೆ ಇಟ್ಕೊಬೇಕು. ಹಿಂದೆ ಮುಂದೆ ಇಟ್ಕೊಂಡು ನಮ್ಮ ಮೊಬೈಲು ಎಷ್ಟು ದೊಡ್ಡಕ್ಕಿದೆ ಅಂತ ನೋಡ್ಕೊಬೇಕು. ಹೀಗೆ ಇಷ್ಟು ಆದಮೇಲೆ ಏನು ಮಾಡಬೇಕು ಅಂದರೆ, ಈ ಕಡೆ ಹೀಗೆ ಮಡಚಿ, ಅಂದರೆ ನಮ್ಗೆ ಕರೆಕ್ಟಾಗಿ ಬರ್ತಿದೆಯಾ ಅಂತ ನೋಡಬೇಕಿಲ್ಲ ಅಂದರೆ ಇದೊಂಚೂರು ಕೆಳಗಡೆ ಮಾಡ್ಕೊಬೇಕು. ಬರ್ತಾ ಇದೆ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಷ್ಟು ಫೋಲ್ಡ್ ಮಾಡಿಕೊಂಡೆ. ಈಗ ಇಲ್ಲಿಂದ ಹೀಗೆ ಮಡಚಿ ಹೊಲಿಬೇಕು. ನಾವೇನು ಇನ್ನೂ ಒಂದು ಏನು ಮಾಡ್ಬೋದಪ್ಪ ಅಂತಂದರೆ, ನಾವು ಇಲ್ಲಿಗೆ ಬೇರೆ ಬಟ್ಟೆಯಿಂದ ಪೈಪಿಂಗನ್ನು ಕೊಡ್ಬೋದು.
ನಾವು ಇಲ್ಲ ಅಂತಂದರೆ ಇಲ್ಲಿವರೆಗೆ ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿವರೆಗೆ ಸ್ಟಿಚ್ ಹಾಕ್ತೀವಲ್ಲ, ಆ ನಂತರ ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿ ಬೇಕಾದರೂ ಕೂಡ ಹೊಲಿಬೋದು. ಯಾವ ರೀತಿ ಬೇಕಾದರೂ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಪೈಪಿಂಗ್ ಕೊಡಬೇಕು ಅಷ್ಟೇ, ಮತ್ತು ಬೇರೆ ಏನು ಮಾಡೋದು ಬೇಕಾಗೋದಿಲ್ಲ. ಇದಿಷ್ಟು ಸ್ಟಿಚ್ ಹೀಗೆ ಇಟ್ಕೊಂಡು ಇಲ್ಲೂ ತುದಿವರೆಗೂ ಕೂಡ ಸ್ಟಿಚ್ ಬರ್ತೀನಿ. ಹಾಗೆ ಇಲ್ಲೊಂದು ಲಾಡಿಯನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟಿಚ್ ಮಾಡ್ಕೊಂಬರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಹೀಗಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಈ ಕಡೆ ಮಾತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ ಅಷ್ಟೇ. ನಾವಿಲ್ಲಿ ಫೋಲ್ಡ್ ಮಾಡಿ ಹೊಲಿದಿರ್ತೀವಲ್ಲ ಅದಕ್ಕೋಸ್ಕರ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಜಸ್ಟ್ ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಬರೋ ರೀತಿಯಲ್ಲಿ ಎರಡು ಕಡೆ ಸ್ಟಿಚ್ ಮಾಡಿ ಆಮೇಲೆ ಹೇಗೆ ಹಾಕೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದು ಪೂರ್ತಿ ಆಗಿಲ್ಲ, ತೋರಿಸ್ತೀನಿ. ಇಲ್ಲಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಸ್ಟಿಚ್ ಮಾಡ್ಕೊಂಡು ಬಂದಾಯಿತು. ಈಗ ಇದನ್ನು ನಾವು ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಆದಮೇಲೆ ಹೀಗೆ ರೆಡಿ ಆಗುತ್ತೆ. ಈಗ ಮೊಬೈಲನ್ನು ಹಾಕಿ ತೋರಿಸ್ತೀನಿ. ಹೀಗೆ ಮೊಬೈಲನ್ನು ಹಾಕ್ಕೊಬೇಕು. ಅಂದರೆ ನಮ್ಮದು ಚಾರ್ಜರ್ ಪಾಯಿಂಟ್ ಎಲ್ಲಿದೆ ಹಿಂದೆ ಮುಂದೆ ಇರುತ್ತಲ್ಲ, ಹೀಗೆ ಹಾಕ್ಕೋಬೇಕು. ಇಲ್ಲಿ ಮೊಬೈಲ್ ಚಾರ್ಜರನ್ನು ಸಿಕ್ಕಾಕ್ಸ್ಬೇಕು. ವೆಯ್ಟ್ ನಾನು ಒಂದ್ಸರಿ ಅಲ್ಲೇ ತೊಗೊಂಡೋಗಿ ತೋರಿಸ್ತೀನಿ. ನೋಡಿ, ಚಾರ್ಜರ್ ಪಾಯಿಂಟ್, ಚಾರ್ಜರ್ ಮೇಲ್ಗಡೆ ನಾವು ಈ ರೀತಿಯಾಗಿ ಇದನ್ನು ಇಟ್ಕೊಂಡ್ರೆ ಇಲ್ಲಿ ಚಾರ್ಜಿಗೆ ಹಾಕಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ. ಹೀಗೆ ನಮಗೆ ಏನು ಇಡಲಿಕ್ಕೆ ಜಾಗ ಇಲ್ಲ ಅಂದವಾಗ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಫೋನ್ ಬಂದಾಗ ಮೊಬೈಲ್ ಬಿದ್ದು ಹೋಗುತ್ತೆ ಅಂತಾಗಲಿ, ಏನೋ ವೈಬ್ರೇಟ್ ಆದಾಗ ಬಿದ್ದೋಗುತ್ತೆ ಅಂತಾಗಲಿ ಆ ಥರ ಯಾವುದೇ ರೀತಿ ಭಯ ಇರೋದಿಲ್ಲ. ನಾನಿವತ್ತೊಂದು ಜೀನ್ಸಿನ ಬಟ್ಟೆ ತೊಗೊಂಡಿದ್ದೀನಿ. ಅದರಿಂದ ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋದು ತೋರಿಸ್ತೀನಿ. ಈಗ ಮಕ್ಕಳಿಗೆ ಪೌಚ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಲಿಪ್ಸ್ಟಿಕ್ಕು ಆ ರೀತಿದು ಇಟ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ಇಲ್ಲ ಟಿಶ್ಯೂ ಪೇಪರ್ ಆ ರೀತಿ ಇಟ್ಕೊಳ್ಳೋಕ್ಕೂ ಕೂಡ ಈ ಪೌಚ್ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಜೀನ್ಸ್ ಬಟ್ಟೆಯನ್ನು ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. 10 ಇಂಚು ಉದ್ದ, ಒಂದು ಚೂರು 10 ಇಂಚ್ಗಿಂತ ಒಂದು ಲೈನ್ ಕಡಿಮೆ ಇದೆ. ಒಂದೊಂದು 10 ಇಂಚು ಅಂತಲೇ ಇಟ್ಕೊಳ್ಳಿ. ಹಾಗೆ 8.25 ಇಂಚು ಅಗಲ, 10 ಇಂಚು ಉದ್ದ, 8.25 ಇಂಚು ಅಗಲದ ಬಟ್ಟೆಯನ್ನು ತಗೊಂಡಿದ್ದೀನಿ. ಈಗ ನಾವು ಏನು ಮಾಡೋಣ ಅಂದರೆ ಫಸ್ಟು ಹೀಗೆ ರನ್ನರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಉದ್ದ ಏನು 10 ಇಂಚ್ ಇದೆಯಲ್ಲ ಆ 10 ಇಂಚಿಗೆ ನಾವು ಜಿಪ್ಪು ಮತ್ತು ರನ್ನರನ್ನು ಅಟ್ಯಾಚ್ ಮಾಡಿಕೊಂಡು ತೊಗೊಂಬರೋಣ. ಫಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಜಿಪ್ಪನ್ನು ಎರಡು ಕಡೆ ಅಟ್ಯಾಚ್ ಮಾಡಿ ಆಯಿತು. ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೋಬೇಕು. ನಾನು ರನ್ನರ್ ಹಾಕೋದು ಈಸಿಯಾಗಿ ತೋರಿಸಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ನೋಡಿ, ರನ್ನರನ್ನು ಹಾಕ್ಕೊಂಬಂದೆ. ಹೀಗೆ ಮಧ್ಯಕ್ಕೆ ಹೇಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಒಂದು ಸರಿ ಹಾಕ್ಕೊಂಡು ತೆಕ್ಕೊಂಬಿಡ್ಬೇಕು. ಆಮೇಲೆ ಮತ್ತೊಂದು ಸರಿ ಹಾಕಿ ಮಧ್ಯಕ್ಕೆ ನಿಲ್ಲಿಸ್ಕೊಬೇಕು. ಕರೆಕ್ಟಾಗಿ ನಾವಿಲ್ಲಿ ಮಧ್ಯಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಬೇಕು. ಅಂದರೆ ಕರೆಕ್ಟಾಗಿ ಇದನ್ನು ಈ ಕಡೆ ಡಿಸ್ಟೆನ್ಸು ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ನಾವಿಲ್ಲಿ ಮಧ್ಯಕ್ಕೆ ಮಾರ್ಕನ್ನು ಮಾಡ್ಕೋಬೇಕು. ಆನಂತರ ಏನು ಮಾಡಬೇಕು ಅಂದರೆ ನಾವಿಲ್ಲೇನು ಜಾಸ್ತಿ ಏನಿಲ್ವಲ್ಲ, ಇದನ್ನು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹೀಗೆ ಫೋಲ್ಡ್ ಮಾಡಿ, ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಬರೋ ರೀತಿಯಲ್ಲೇ ಇಟ್ಕೊಂಡು ಹೀಗೆ ಕರೆಕ್ಟ್ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಹೀಗೆ ಒಂದು ಸ್ಟಿಚ್ಚು ಹಾಕಬೇಕು. ಈ ಕಡೆನೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಿ ಎರಡೂ ಕಡೆನೂ ಕೂಡ ಒಂದೇ ರೀತಿಯಲ್ಲಿ ಬರೋ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಒಂದು ಬಟ್ಟೆಯನ್ನು ಪೈಪಿಂಗ್ ಕೊಡಬೇಕು. ಫಸ್ಟ್ ಹೀಗೆ ಎರಡೂ ಕಡೆನೂ ಕೂಡ ಸ್ಟಿಚ್ ಹಾಕ್ಕೊಂಬರ್ತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ಹೊರಗಡೆಯಿಂದ ಸ್ಟಿಚ್ ಆಯಿತು. ನಾನು ಇದಕ್ಕೆ ಪೈಪಿಂಗ್ ಕೊಡಲಿಕ್ಕೆ ಅಂತ ಬೇರೆ ಕಲರ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದನ್ನು ನಾವು ಹೀಗೆ ಫೋಲ್ಡ್ ಮಾಡಿಕೊಂಡು
ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಂಬಿಡಿ. ಏನಕ್ಕಂದರೆ ಈ ಕಡೆನೂ ಕೂಡ ನಾವು ಫೋಲ್ಡ್ ಮಾಡಬೇಕು, ಸಣ್ಣ ಇರೋದ್ರಿಂದ ಹೀಗೆ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಈ ಕಡೆನೂ ಕೂಡ ಹೀಗೆ ಫೋಲ್ಡ್ ಮಾಡಿ ಈ ಕಡೆ ಹೀಗೆ ಸ್ಟಿಚ್ಚನ್ನು ಹಾಕಬೇಕು. ಎರಡು ಕಡೆ ಹಾಕ್ಕೊಂಬರ್ತೀನಿ. ಬೇರೆ ಕಲರ್ ಹಾಕೋದ್ರಿಂದ ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತ ಅಂದ್ಕೊಂಡು ಹಾಕಿದ್ದೀನಿ. ನೋಡಿ ಡಿಫ್ರೆಂಟಾಗಿ ಶೇಪ್ಸು ಬಂದಿದೆ. ಅಲ್ಲಿ ಫೋಲ್ಡ್ ಮಾಡಿದ್ರು ಕೂಡ ಇಲ್ಲಿ ಹೀಗೆ ಆಗೋದಿಲ್ಲ. ಹೀಗೆ ಚಂದ ಮಾಡಿ ಎದ್ಕೊಂಡು ಬರುತ್ತೆ, ತುಂಬ ಚಂದವಾಗಿ ಕಾಣಿಸುತ್ತೆ. ನೋಡಿ ಎರಡು ಕಡೆಯೂ ಕೂಡ ಪೈಪಿಂಗ್ ಕೊಟ್ಕೊಂಡಾಯಿತು, ಎಷ್ಟು ಚೆನ್ನಾಗಿ ಬಂತು. ಈಗ ಓಪನ್ ಮಾಡೋಣ. ಒಳಗಡೆನೂ ಕೂಡ ಎಷ್ಟು ದಪ್ಪ ಇದೆ ಒಳಗಡೆ ಎಷ್ಟು ದೊಡ್ಡ ಇದೆ ಅಂತ ಕೂಡ ನೋಡ್ಬೋದು. ನೋಡಿ ನಮ್ಮ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಇಲ್ಲ ಅಂದರೆ ನಮ್ಮದು ಈ ರೀತಿ ಕತ್ತರಿ ಟೇಪ್ಗಳನ್ನು ಎಲ್ಲದನ್ನು ಕೂಡ ಚಂದ ಮಾಡಿ ಇಟ್ಕೊಬೋದು. ಫೋಲ್ಡ್ ಮಾಡಿ ಟೇಪನ್ನು ಫೋಲ್ಡ್ ಮಾಡಿ ಇಡಬೇಕು. ಹೀಗೆ ಇಟ್ಟರೆ ಕಟ್ಟಾಗೋ ಚಾನ್ಸಸ್, ಈಗ ನಾನು ಹಿಂಗೆ ಜಸ್ಟ್ ಹೀಗೆ ತುರ್ಕೋ ಥರ ತೋರಿಸಿದ್ನಲ್ಲ, ಹೀಗೆ ಇಟ್ಟರೆ ನಮ್ಮ ಟೇಪು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಹಾಗೆ ಬೇರೆ ಬೇರೆ ರೀತಿಯದೆಲ್ಲ ನಮ್ಮ ಲಿಪ್ಸ್ಟಿಕ್ ಆಗಿರ್ಬೋದು, ಇಲ್ಲ ಟ್ಯಾಬ್ಲೆಟ್ ಆಗಿರ್ಬೋದು, ಅದು ನೀಟಾಗಿ ಜೋಡಿಸ್ಕೊಬೋದು. ಫ್ರೆಂಡ್ಸ್, ಇವತ್ತು ಜೀನ್ಸ್ ಪ್ಯಾಂಟಿಂದ ಒಂದು ಐಟಮನ್ನು ಮಾಡ್ತಾಯಿದ್ದೀನಿ. ಜೀನ್ಸ್ ಪ್ಯಾಂಟನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ರೆಕ್ಟ್ಯಾಂಗಲ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಣ್ಣ ಸಣ್ಣ ಸ್ಕ್ವಯರ್ ಶೀಟನ್ನು 3 ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಎಡ್ಜಲ್ಲಿ ಕೊಡಲಿಕ್ಕೆ ಡಾರ್ಕ್ ಕಲರ್ ಪೀಸ್ ಅಂತ ಇರಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತ ನೋಡ್ಕೊಂಡ್ಬಂದುಬಿಡೋಣ ಬನ್ನಿ. ನಾನಿವತ್ತು ಹಳೆ ಜೀನ್ಸ್ ಪ್ಯಾಂಟಿನ ಬಟ್ಟೆಯಿಂದ ನಾನು ವಾಲ್ ಸ್ಟೋರೇಜ್ ಹ್ಯಾಂಗಿಂಗನ್ನು ಹೇಳ್ಕೊಡ್ತೀನಿ. ಯಾವ್ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ನಾನಿಲ್ಲಿ ಹೇಳ್ತೀನಿ. ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ ಎಷ್ಟು ದೊಡ್ಡದಿದೆ ಅಷ್ಟುದಕ್ಕೂ ಕೂಡ ಕಟ್ ಮಾಡ್ಕೊಬೋದು. ನಿಮಗೆ ಎಷ್ಟು ಉದ್ದ ಬೇಕಾದರೂ ಕೂಡ ಮಾಡ್ಕೊಬೋದು. ನಾನು ಒಂದು ಅಂದಾಜಲ್ಲಿ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಅಳತೆಯನ್ನು ಹೇಳ್ತೀನಿ. ನಾನೊಂದು ರೆಕ್ಟ್ಯಾಂಗಲ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಅದರ ಉದ್ದ 23 ಇಂಚು ಇದೆ. ಹಾಗೆ ಅಗಲ 6.25 ಇಂಚ್ ಇದೆ. ಈ ಪೀಸಿನ ಇದು 6.25 ಇಂಚು, ಅಂದರೆ ಇದು ಎಷ್ಟು ಅಗಲ ಇದೆಯೋ ಇದು ಕೂಡ ಒಂದು ಸೈಡ್ ಅಷ್ಟೇ ಇದೆ. ಉದ್ದ ಬಂದು ಅದು ಕೂಡ 6.25 ಇಂಚು ಇದೆ. ಈ ಪೀಸನ್ನು ಅಂದರೆ ಇದೆಯಲ್ಲ 6.25 ಮತ್ತು 6.25 ಇದೆಯಲ್ಲ, ಆ ಪೀಸನ್ನು 3 ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಈ ಪೀಸನ್ನು 2 ಇಂಚಿನ ಅಳತೆಯಲ್ಲಿ ಉದ್ದುದ್ದಕ್ಕೆ ಲಾಡಿ ಹೊಲಿಯೋ ಇದರಲ್ಲಿ ಕಟ್ ಮಾಡ್ಕೊಬೇಕು. ಒಂದು 2 ಇಂಚಿನ ಉದ್ದಕ್ಕೆ ನಾವೀಗ ಪೀಸನ್ನು ಕಟ್ ಮಾಡ್ಕೊಬೇಕು. ಇದು ಏನಕ್ಕೋ ಯೂಸ್ ಮಾಡಿ ಇಟ್ಟಿರೋ ಬಟ್ಟೆ, ಸುಮ್ಮನೆ ವೇಸ್ಟ್ ಅಂದರೆ ನಾವು ಕಟ್ ಮಾಡಿ ಯಾವುದಕ್ಕೋ ಬ್ಲೌಸಿಗೆ ಏನಕ್ಕೋ ಲೈನಿಂಗು ಏನಕ್ಕೋ ಕಟ್ ಮಾಡಿ ಉಳಿದಿರೋ ಬಟ್ಟೆಯನ್ನು ಹಾಗೆ ಇಟ್ಟಿದ್ದೆ. ಅದನ್ನು ನಾವು ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು 2 ಇಂಚಿಗೆ ನಾವು 2 ಇಂಚು ಅಥವಾ 1.5 ಇಂಚಾದರೂ ಕೂಡ ಸಾಕಾಗತ್ತೆ. ಒಂದು ಅಂದಾಜು 2 ಇಂಚಿನ ಅಳತೆಯಲ್ಲಿ ನಾವು ಹೀಗೆ ಕಟ್ ಮಾಡ್ಕೊಬೇಕು. ಇಲ್ಲ ಕಣ್ಣು ಅಳತೆಯಲ್ಲಿ 2 ಇಂಚು ಕಟ್ ಮಾಡಿಕೊಂಡ್ರೆ ಆಯಿತು. 2 ಕಡೆ ಸ್ಟ್ರೈಟ್ ಬರೋ ರೀತಿ. ಈಗ 2 ಪೀಸನ್ನು ಮಾತ್ರ ಕಟ್ ಮಾಡ್ಕೊತೀನಿ. ಕೊನೆಗೆ ಬೇಕಾದರೆ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರಾಯ್ತು. ಕಟ್ ಮಾಡಿ ಇಟ್ಕೊಳ್ಳೋದು ಬೇಡ. ಈಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ 6.25 ಇಂಚ್ ಇದೆಯಲ್ಲ, ಈ ಕಡೆ ಇದು ಸ್ಟ್ರೈಟ್ ಇಲ್ಲ ಅಂದರೆ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು ಅಂತಂದರೆ, ಹೀಗೆ ನಾರ್ಮಲ್ ಇಲ್ಲಿಂದ ಇಲ್ಲಿಗೊಂದು ಸ್ಟಿಚ್ಚನ್ನು ಮಾಡ್ಕೋಬೇಕು. ಫಸ್ಟು ಸ್ಟಿಚ್ಚನ್ನು ಆದಮೇಲೆ ಹೀಗೆ ಫೋಲ್ಡ್ ಮಾಡಿ, ಅಂದರೆ ಬಟ್ಟೆಯನ್ನು ಟರ್ನ್ ಮಾಡಿ ಈ ಕಡೆಯೂ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಆವಾಗ ನಮಗೆ ಈ ರೀತಿ ಪೈಪಿಂಗ್ ಬರುತ್ತೆ. ಅರ್ಥ ಆಯಿತು ಅಲ್ವಾ? ಇನ್ನೊಂದು ಸರಿ ತೋರಿಸ್ತೀನಿ. ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಮೇಲ್ಗಡೆ ಮಡಚಬೇಕು. ಬಟ್ಟೆಯನ್ನು ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆಗೆ ಫೋಲ್ಡ್ ಮಾಡಿ ಹೀಗೆ
ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಆವಾಗ ನಮಗೆ ಫೋಲ್ಡಿಂಗ್ ಬರುತ್ತೆ. ನಾರ್ಮಲ್ ನಾವು ಪೈಪಿಂಗನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ಈ 3 ಬಟ್ಟೆಗೂ ಕೂಡ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 6.5 ಮತ್ತು 6.25 ಇಂಚಿನ ಬಟ್ಟೆಗೆ ನಾವು ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ 3 ಪೀಸನ್ನು ಕೂಡ ಪೈಪಿಂಗ್ ಕೊಟ್ಕೊಂಡು ಆಯಿತು. ಹೀಗೆ 3 ಪೀಸು ರೆಡಿ ಆಯಿತು. ಈಗ ನಾವು ಮೇನ್ ಪೀಸನ್ನು ತಗೊಬೇಕು. ಫಸ್ಟ್ ಪೀಸನ್ನು ಏನು ಮಾಡ್ತೀವಿ ಅಂದರೆ ಜಸ್ಟ್ ಹೀಗೇ ಸ್ಟಿಚ್ ಮಾಡ್ತೀವಿ. ಸೆಕೆಂಡ್ ಪೀಸಿಗೆ ಏನು ಮಾಡಬೇಕು ಅಂದರೆ ಫಸ್ಟ್ ಕೆಳಗಡೆ ಪೀಸನ್ನು ನಾನು ಜಾಯಿನ್ ಮಾಡಿಕೊಂಡು ಹೀಗೆ ಏನಿದೆಯೋ ಅದೇ ಇದರಲ್ಲಿ ಜಾಯಿನ್ ಮಾಡ್ಕೊಂಬರ್ತೀನಿ. ಇಲ್ಲೇನು ಕೂಡ ಫೋಲ್ಡ್ ಮಾಡಿ ಏನಕ್ಕೂ ಹೊಲಿಯಲಿಕ್ಕೆ ಹೋಗಬೇಡಿ. ಜಸ್ಟ್ ಹೀಗೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ 1 ಪಾಕೆಟ್ ರೆಡಿ ಆಯಿತು. ಈಗ ಸೆಕೆಂಡ್ ಪಾಕೆಟನ್ನು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ನಾವೇನು ಇಷ್ಟು ಗ್ಯಾಪನ್ನು ಬಿಡೋಣ. ಅಂದರೆ ಒಂದು 1.25 ಇಂಚಷ್ಟು ಗ್ಯಾಪನ್ನು ಬಿಡ್ಬೋದು. ಇಲ್ಲ ನಮಗೆ ಮೇಲ್ಗಡೆ ಬಟ್ಟೆ ಇದೆ ಅಂತಂದರೆ ಒಂಚೂರು ಜಾಸ್ತಿನೂ ಕೂಡ ಬಿಡ್ಬೋದು. ನಾವು ಎಷ್ಟಿದೆ ಅಂತ ನೋಡ್ಕೊಬೋದು ಫಸ್ಟು. ಬಟ್ ಇಲ್ಲಿ ತುಂಬ ಮೇಲ್ಗಡೆ ಬರೋ ಹಾಗಿಲ್ಲ. ಅದಕ್ಕೆ ನಾವಿಲ್ಲಿ 1 ಇಂಚಿನಷ್ಟು ಮಾತ್ರ ಬಿಡಲಿಕ್ಕೆ ಚಾನ್ಸಸ್ ಇದೆ. ಇಲ್ಲಿ 1 ಇಂಚಷ್ಟು ಬಿಡೋಣ. ಈಗ ಏನು ಮಾಡಬೇಕು ಅಂತಂದರೆ ಫಸ್ಟು ಹೀಗಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು. ಬಟ್ಟೆ ಕೆಳಗಡೆ ಬರಬೇಕು. ಆಮೇಲೆ ಇದನ್ನು ವಾಪಸ್ ಹೀಗೆ ತಂದುಕೊಂಡು ನಾವಿಲ್ಲಿ ಹೇಗೆ ಸ್ಟಿಚ್ ಹಾಕಿದ್ವಲ್ಲ, ಈ ಕೆಳಗಡೆ ಪೌಚಿಗೆ ಹೇಗೆ ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿಯಾಗಿ ಹಾಕ್ಕೊಳ್ಳೋದು ಅಷ್ಟೇ. ಫಸ್ಟ್ ಹೀಗಿಟ್ಕೊಂಡು ಉಲ್ಟಾ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆಮೇಲೆ ಫಸ್ಟ್ ಹೇಗೆ ಹಾಕ್ಕೊಂಡ್ವೋ ಆ ರೀತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ ಇದನ್ನು ಕೂಡ ಅಟ್ಯಾಚ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಪೀಸನ್ನು ಕೂಡ ಅದೇ ರೀತಿಯಾಗಿ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಹೀಗೆ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಇದಿಷ್ಟು 3 ಪಾಕೆಟ್ಗಳನ್ನು ಕೂಡ ಹೊಲಿದಾಯಿತು. ಈಗ ಏನು ಮಾಡಬೇಕಂತಂದರೆ ಇದನ್ನು ನಾವು ಫೋಲ್ಡ್ ಮಾಡಿ ಹುಲ್ಕೊಬೋದು. ಇದು ಫೋಲ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾವಿಲ್ಲಿ 2 ಇಂಚಿನ ಇದನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಸುತ್ತಲೂ ಕೂಡ ಪೈಪಿಂಗನ್ನು ಇದಕ್ಕೆ ಹೇಗೆ ಕೊಟ್ವಲ್ಲ ಸುತ್ತಲೂ ಕೂಡ ಕೊಡಬೇಕು. ಹಾಗೆ ನಾನು ಇಲ್ಲಿ ಮಾಡಿದ್ದೀನಿ ಅಂದರೆ ಇಲ್ಲಿ ವೆಲ್ಕ್ರೋನ ತೊಗೊಂಡಿದ್ದೀನಿ. ಹಾಗೆ ಒಂದು ಇಷ್ಟಿಷ್ಟು ಉದ್ದದ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಇಂಚಿನ ಅಗಲದ ಬಟ್ಟೆಯನ್ನು, ಅಂದರೆ ನಾವು ಫೋಲ್ಡ್ ಮಾಡಿ ಹೊಲಿದ್ರೂ ಕೂಡ ನಮಗೆ ಇಲ್ಲಿ ಇಷ್ಟು ಅಗಲಕ್ಕೆ ಬರಬೇಕು ಅಂದ್ಕೊಂಡು ಹೀಗೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಲಾಡಿ ರೀತಿಯಲ್ಲಿ ನಾವೀಗ ಹೀಗೆ ಫೋಲ್ಡ್ ಮಾಡಿ ಎರಡನ್ನು ಕೂಡ ಹೊಲ್ಕೊಬೇಕು. ಫಸ್ಟು ಹೊಲ್ಕೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು, ಇದನ್ನು ಹೀಗೆ ಲಾಡಿ ಹೊಲ್ಕೊಂಡು ಒಂದು ಕಡೆ ಪೀಸನ್ನು ಹೀಗೆ ತೆಕ್ಕೊಂಡು ವೆಲ್ಕ್ರೋನ ಹೀಗೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಒಂದು ಇದಕ್ಕೆ ಸ್ಟಿಚ್ ಮಾಡಬೇಕು, ಇನ್ನೊಂದು ಇದಕ್ಕೆ ಸ್ಟಿಚ್ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವು ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಿಟಕಿಗಳಿಗೂ ಕೂಡ ಹಾಕ್ಕೊಬೋದು. ನಾವೀಗ ಎಲ್ಲ ಮನೆಯಲ್ಲೂ ಕೂಡ ಮಳೆ ಇರೋದಿಲ್ಲ. ನೈಲನ್ನು ಹೊಡ್ಕೊಂಡ್ರೆ ಸುಮ್ಮನೆ ಗೋಡೆ ಹಾಳಾಗುತ್ತೆ. ಇಲ್ಲ ನಾವು ಸ್ಟಿಕ್ಕರನ್ನು ಅಂಟಿಸ್ಕೊಂಡ್ರು ಕೂಡ ಗೋಡೆ ಹಾಳಾಗುತ್ತೆ. ಆ ರೀತಿ ಮಳೆ ಏನಾದ್ರು ಇದೆ ಅಂತಂದರೆ ಒಂದು ಲಾಡಿಯನ್ನು ಮಾಡಿಕೊಂಡು ಈ ರೀತಿಯಾಗಿ ಹೀಗೆ ಯು ಶೇಪ್ ಆಗಿ ಇಲ್ಲಿ ಹೊಲ್ಕೊಬೋದು. ಇಲ್ಲ ಅಂದರೆ ಈ ರೀತಿ ನಾನು ಹೇಳ್ತಿದ್ದೀನಲ್ಲ ಆ ರೀತಿಯಾಗಿ ಮಾಡಿ, ಆವಾಗ ನೀಟಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟನ್ನು ಹೊಲ್ಕೊಂಡು ಇದಕ್ಕೆ ಪೂರ್ತಿ ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ವೆಲ್ಕ್ರೋ ಇನ್ನೊಂದು ಪೀಸನ್ನು ಎಲ್ಲಿ ಹೊಲಿಬೇಕು ಅನ್ನೋದನ್ನು ಹೇಳ್ತೀನಿ, ಅಥವಾ ಎಲ್ಲಿ ಹೊಲ್ಕೊಂಬಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ ಸುತ್ತಲೂ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಕೊಂಡಾಯಿತು. ಹಾಗೆ ನಾನೇನು ಹೇಳಿದ್ದೆ, ಆ ಲಾಡಿಯನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ ಹೀಗೆ ಸ್ಟಿಚ್ ಮಾಡಿದ್ದೀನಿ. ವೆಲ್ಕ್ರೋನ ಒಂದು ಭಾಗವನ್ನು ಈ ಬಟ್ಟೆಗೆ ಅಟ್ಯಾಚ್ ಮಾಡಿದ್ದೀನಿ, ಮತ್ತು ಒಂದು ಭಾಗವನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಹೀಗೆ ನಾವು ಕಿಟಕಿಗೆ ಈ ರೀತಿಯಾಗಿ ಹಾಕ್ಕೊಬೋದು. ಇದಕ್ಕೆ ನಮಗೆ ಬೇಕಾಗಿರೋ ಪೆನ್ನು, ಪೆನ್ಸಿಲು, ಮಕ್ಕಳ ಜಾಮಿಟ್ರಿ ಅವರು ಎಲ್ಲೆಲ್ಲೋ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕೂಡ ಇದರೊಳಗಡೆ ಹಾಕಿ ಇಡ್ಬೋದು. ಹೀಗೆ
ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಎಷ್ಟು ಭಾರ ಹಾಕಿದ್ರೂ ಕೂಡ ಏನು ತಳ್ಕೊಳ್ಳುತ್ತೆ ಹಾಗೇನು ಇಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಸ್ಟೋರ್ ಮಾಡಿ ಇಡಬಹುದು. ಪೆನ್ನು, ಪೆನ್ಸಿಲ್ಲು, ಎಲ್ಲದು, ಸ್ಕೆಚ್ ಪೆನ್ನು ಎಲ್ಲವನ್ನೂ ಕೂಡ ನಾವು ಹೀಗೆ ಸ್ಟೋರ್ ಮಾಡಿ ಇಡ್ಬೋದು. ಈ ರೀತಿ ಅಲ್ಲ ಅಂತಂದರೆ ನಮ್ಮ ಬಾಚಣಿಗೆ ಆಗಿರ್ಬೋದು, ಅದನ್ನೆಲ್ಲ ಇಡ್ಬೋದು. ಈ ರೀತಿ ಸಣ್ಣ ಸಣ್ಣ ಕ್ಲಿಪ್ಗಳೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಎಲ್ಲೂ ಹೋಗಬಾರ್ದು ಅಂತ ಜಸ್ಟ್ ಈ ರೀತಿಯಾಗಿ ಹಾಕಿ ಇಡ್ಬೋದು. ಇಲ್ಲಿ ಬಾಚಣಿಗೆ ಆ ರೀತಿ ಎಲ್ಲದನ್ನು ಕೂಡ ಹಾಕಿ ಇಟ್ಕೊಬೋದು. ನೋಡಿ ಎಷ್ಟು ಈಸಿಯಾಗಿದೆ ಸ್ಟಿಚ್ ಮಾಡ್ಬೋದು ಅಂತ ನೀವು ನೋಡಿದ್ರಿ ಅಲ್ವಾ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದನ್ನು ನಾವು ಕಿಟಕಿಗೆ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಆಗುತ್ತೆ, ನಮ್ಮ ಬೆಡ್ರೂಮಿನ ಕಿಟಕಿಗೆ. ಇಲ್ಲ ನಮ್ಮ ಏನೋ ಒಂದು ನಾವು ಬಿಲ್ ತೊಗೊಂಬರ್ತೀವಿ, ಆ ಲೆಕ್ಕ ಬರೆಯೋವರಿಗೆ ಆದರೂ ಕೂಡ ಆ ಬಿಲ್ ಬೇಕಾಗತ್ತಲ್ಲ, ಆಗ ನಾವು ಆ ಬಿಲ್ಗಳನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿ ಇಡ್ಬೋದು. ಫ್ರೆಂಡ್ಸ್, ನಾವು ಇವತ್ತು ಹಳೆ ಜೀನ್ಸ್ ಪ್ಯಾಂಟಿಂದ ಎಷ್ಟು ಯೂಸ್ ಆಗೋವಂಥ ಐಟಮನ್ನು ಇವತ್ತು ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನಾನೀಗ ಹಳೆ ಜೀನ್ಸ್ ಪ್ಯಾಂಟು ಹಾಕಲಿಕ್ಕೆ ಬರದೇ ಇರುವಂಥದ್ದು ತೊಗೊಂಡಿದ್ದೀನಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಜಾಯಿನ್ ಇದೆಯಲ್ಲ, ಈ ಪಾರ್ಟಿನವರೆಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ನಮಗೆ ಕೆಳಗಡೆ ಪಾರ್ಟು ಈ ಐಟಮಿಗೆ ಬೇಡ. ನಾನಿಲ್ಲಿ ಒಂದು ಜೀನ್ಸ್ ಪ್ಯಾಂಟನ್ನು ಕಟ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಈ ಒಂದು ಪ್ಯಾಂಟಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ. ನೋಡಿ, ಈ ಎಡ್ಜ್ ತುಂಬ ಗಟ್ಟಿ ಇರೋದಕ್ಕೆ ಹೀಗಾಗ್ತಾ ಇದೆ. ನೋಡಿ, ಒಂದು ಕಾಲು ಕಟ್ ಮಾಡಾಯಿತು. ಈ ಕಡೆನೂ ಕೂಡ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಎರಡು ಕಡೆ ಕಟ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಒಂದು ಟೇಪನ್ನು ತಗೊಳ್ಳೋಣ. ಟೇಪಲ್ಲಿ ನಾವು ಈ ಜಾಗ ಇದೆಯಲ್ಲ, ಆ ಜಾಗವನ್ನು ಮಾರ್ಕ್ ಮಾಡ್ಕೊಬೇಕು. ಇದು ಹೀಗೆ ಇರಲಿ, ಸ್ವಲ್ಪ ಹೀಗೆ ಎಕ್ಸ್ಟ್ರಾ ಬಂದಿರುತ್ತಲ್ಲ, ಅದು ಹೇಗಿದೆಯೋ ಹಾಗೇ ಇರಲಿ, ಏನು ಪ್ರಾಬ್ಲಮ್ ಏನು ಇರೋದಿಲ್ಲ. ನಾವಿಲ್ಲಿ 2 ಇಂಚಿನ ಅಳತೆಗೆ ಹೀಗೆ ಮಾರ್ಕನ್ನು ಮಾಡ್ಕೋಬೇಕು. ಹೀಗೆ 2 ಇಂಚು, ಹೀಗೆ 2 ಇಂಚು. ಹೀಗೆ ಕಟ್ ಮಾಡ್ಕೊಬೇಕು. ನಾವು ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ಐಡಿಯಾ ಬಂದಿರ್ಬೋದು. ಸಖತ್ತಾಗಿರೋವಂಥ ಬಾಸ್ಕೆಟ್ ರೆಡಿ ಆಗುತ್ತೆ. ನಮ್ಮ ಬಟ್ಟೆಯನ್ನು ಸೇರಿಸಿಟ್ಕೊಳ್ಳಿಕ್ಕೂ ಕೂಡ, ವಾರ್ಡ್ರೋಬಲ್ಲಿ ಇಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ. ಇದೇ ರೀತಿಯಾಗಿ ಈ ಕಡೆಯೂ ಕೂಡ ಹೀಗೆ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಇಲ್ಲ ನೀವು ಮಾರ್ಕ್ ಮಾಡ್ಕೊಂಡೇ ಕಟ್ ಮಾಡ್ಕೊತೀನಿ ಅಂತಂದ್ರೂ ಕೂಡ ಗುಡ್. ಹೀಗೆ ಮಾಡಿಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ, ಕರೆಕ್ಟಾಗೇ ಬರುತ್ತೆ. ಹೀಗೆ ಕಟ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಹೀಗೆ ತಿರ್ಸ್ಕೊತೀನಿ. ಪ್ಯಾಂಟನ್ನು ಉಲ್ಟಾ ಮಾಡ್ಕೋಬೇಕು. ಆನಂತರ ಈ ಜೇಬೆಲ್ಲ ಇದೆಯಲ್ಲ, ಅದೆಲ್ಲ ಹಾಗೆ ಇದ್ರೂ ಕೂಡ ನಡೆಯುತ್ತೆ. ನೀವೆಲ್ಲ ಬಿಚ್ಕೊತೀನಿ ಅಂತಂದರೆ ನೆಕ್ಸ್ಟ್ ಇದಕ್ಕೂ ಕೂಡ ಹಾಕ್ಬೋದು. ಬೇರೆ ಏನಾದರೂ ವಿಡಿಯೋಗಳಿಗೂ ಕೂಡ ಹಾಕ್ಕೊಬೋದು. ಈಗ ನಾವು ಇಲ್ಲಿಂದ ಈ ತುದಿಯವರೆಗೂ ಕೂಡ ಒಂದು ಸ್ಟಿಚ್ಚನ್ನು ಮಾಡಬೇಕು. ಸ್ಟಿಚ್ ಮಾಡ್ಕೊಂಬರ್ತೀವಿ. ಯಾವ ರೀತಿ ಬಾಸ್ಕೆಟ್ ಆಗುತ್ತೆ, ಇದನ್ನು ಹೇಗೆ ಹೊಲಿಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ, ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಜೇಬಿತ್ತಲ್ಲ, ಅದನ್ನು ಜಾಯಿನ್ ಮಾಡಿ ಹೊಲಿದಿದ್ದೀನಿ. ಏನಕ್ಕಂದರೆ ನಾವು ಹೀಗೆ ತಿರ್ಸ್ಕೊಂಡಾಗ ಏನಾದರೂ ಒಂದು ಇಂಪಾರ್ಟೆಂಟ್ ಐಟಮ್ಗಳನ್ನೇನಾದರೂ ಇದರೊಳಗೆ ಹಾಕಿಡಲಿಕ್ಕೆ ಆಗತ್ತೆ ಅಂತ. ಈಗ ಈ ಪಾರ್ಟ್ ಇದೆಯಲ್ಲ, ಇದನ್ನು ನಾವು ನಾರ್ಮಲ್ ಎಲ್ಲ ಪೌಚ್ಗಳಿಗೂ ಹೊಲಿತೀವಲ್ಲ, ಅದೇ ರೀತಿ ಇಲ್ಲಿ ಜಾಯಿನ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಹೀಗೆ ತ್ರಿಕೋನ ಬರೋ ರೀತಿಯಲ್ಲಿ ಇಟ್ಕೊಂಡು ಮಾಡಿಕೊಂಡು, ಇದು ಕರೆಕ್ಟಾಗಿ ಹೀಗೆ ಬರಬೇಕು.
ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಈ ಕಡೆಯೂ ಅಷ್ಟೇ, ಆ ಕಡೆಯೂ ಅಷ್ಟೇ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈ ಕಡೆ ಮತ್ತು ಈ ಕಡೆ ಇಲ್ಲಿ ಎಕ್ಸ್ಟ್ರಾ ಏನು ಜೇಬು ಬರುತ್ತಲ್ಲ ಅದನ್ನು ಕೂಡ ಜಾಯಿನ್ ಮಾಡಿಕೊಂಡು ಹೊಲಿದಿದ್ದೀನಿ. ಈಗ ಇಲ್ಲಿ ಜಿಪ್ಪನ್ನು ಹಾಕ್ಕೊಬೇಕು. ಹಾಗೆ ಬಟನ್ನನ್ನು ಕೂಡ ಹಾಕ್ಕೊಂಡು ಇದನ್ನು ಹಿಂದೆ ಮುಂದೆ ಮಾಡ್ಕೊಳ್ಳೋಣ. ಹಿಂದೆ ಮುಂದೆ ಮಾಡಿಕೊಂಡ್ರೆ ಸಖತ್ತಾಗಿರೋಂಥ ಬ್ಯಾಗ್ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಈಗ ಟೀ ಶರ್ಟ್ ಆಗಿರ್ಬೋದು, ನಮ್ಮ ಲೆಗ್ಗಿನ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಜೋಡಿಸಿಟ್ಕೊಬೋದು. ಇಲ್ಲಿ ಹಿಂದ್ಗಡೆ ಏನಾದರೂ ನಾವು ಬಟ್ಟೆ ಜೋಡಿಸಿಟ್ಟಾದ್ಮೇಲೆ ಯಾರಿಗೂ ಕಾಣಬಾರ್ದು ಅಂತ ಇದ್ದಿದ್ದ ಐಟಮನ್ನು ನಾವು ಇದರ ಒಳಗಡೆ ಹಾಕಿ ಇಡ್ಬೋದು. ನಾವೀಗ ಇದರೊಳಗಡೆ ಬಟ್ಟೆಯನ್ನು ತುಂಬಿ ಹೇಗೆ ಕಾಣಿಸುತ್ತೆ ಅಂತ ಫೈನಲ್ ಟಚ್ಚನ್ನು ನೋಡೋಣ. ನೋಡಿ, ನಾನು ಲೆಗ್ಗಿನ್ಸನ್ನು ತುಂಬಿದ್ದೀನಿ. ಹತ್ತತ್ರ ಒಂದು 10, 12, 13 ಲೆಗ್ಗಿನ್ಸ್ವರೆಗೂ ಕೂಡ ಹಿಡಿದಿದೆ. ಎಷ್ಟು ಚೆನ್ನಾಗಿ ಜೀನ್ಸ್, ಓಲ್ಡ್ ಜೀನ್ಸ್ ಪ್ಯಾಂಟಿಂದ ಹೇಗೆ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ. ಇದರಲ್ಲಿ ನಾವು ಬೇಕಾದರೆ ಏನಾದ್ರು ಬೇರೆಯೂ ಕೂಡ ತುಂಬಿಡ್ಬೋದು. ಇಲ್ಲಿ ದೊಡ್ಡಕ್ಕಿರೋದ್ರಿಂದ ಹೀಗೆ ಕ್ಲೋಸ್ ಮಾಡೋ ರೀತಿಯಲ್ಲೂ ಬೇಕಾದರೆ ನೀವು ಮಾಡ್ಕೊಬೋದು. ಹಾಗೆ ನಮಗೇನಾದ್ರು ಇಂಪಾರ್ಟೆಂಟ್ ವಸ್ತು ಇದೆ ಅಂತಂದರೆ ಇಲ್ಲಿ ಹಾಕಿ ಇಟ್ಕೊಬೋದು. ಸಣ್ಣ ಪುಟ್ಟ ಏನಾದರೂ ಒಂದು ಐಟಮನ್ನು ಇದ್ದರೆ ಹಾಕಿ ಇಟ್ಕೊಬೋದು. ಇಲ್ಲಿ ಈ ಜೇಬಲ್ಲೂ ಅಷ್ಟೇ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಸೇರಿಸಿ ಇಡ್ಬೋದು. ಹಳೆ ಜೀನ್ಸ್ ಪ್ಯಾಂಟಿಂದ ಹೇಗೆಲ್ಲ ಮಾಡ್ಬೋದು, ಏನು ಯೂಸ್ ಮಾಡ್ಬೋದು ಅಂತ ನೋಡಿದ್ರಲ್ಲ. ಇನ್ನು ಆ ಪ್ಯಾಂಟ್ ಖರ್ಚಾಗೋವರೆಗೂ ಇನ್ನು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಮ್ಮ ಆವನಿ ಕಿಚನ್ ಮಾರಂಗೋಲಿಯೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.